ಕನ್ಸೋಲ್ ಬರ್ತಲ್ಲ ಅದು ಚೇಂಜ್ ಆಗಿದೆ. ಲೈಫ್ನ ನಾವು ಎಷ್ಟು ಗ್ರ್ಯಾಂಡೆಡ್ ಆಗಿ ತೊಗೊತೀವಿ ಅಂದರೆ ಸ್ನೇಹಿತರೆ, ದಿಸ್ ಮೊಮೆಂಟ್, ಈ ಒಂದು ಕ್ಷಣ ನಿಜವಾಗ್ಲೂ ತುಂಬಾ ಸಮಾಧಾನ ಆಗ್ತಾ ಇದೆ. ಇವತ್ತು ಇದೆರಡು ರೈಡ್ ಮಾಡ್ತಾ ಇದ್ದೀವಿ. ನಿಧಾನವೇ ಪ್ರಧಾನ ಅಂತಾರೆ, ಬಟ್ ರಶ್ ಹೋಗಲ್ಲ. ರಶ್ ಹೋಗಲ್ಲ. ನಮಸ್ಕಾರ ಸ್ನೇಹಿತರೆ. ಆಫ್ಟರ್ 3 ಲಾಂಗ್ ಮಂತ್ಸ್ ಏನೋ ಟ್ರೈ ಮಾಡ್ತಾ ಇದ್ದೀವಿ. ಜಾಕೆಟ್ ಹಾಕೋಣ. ಅಯ್ಯಪ್ಪ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ಸ್ಟಾರ್ಟ್ ಮಾಡೋಣ. ಯಾರಿಗೆ? ಸರಿ, ಹೋಗಿ ಬರ್ತೀನಿಮ್ಮ. ಶುಭೋದಯ ಸ್ನೇಹಿತರೆ, ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಸ್ಪೆಷಲ್ ವ್ಲಾಗ್ ಅಂತಲೇ ಅನ್ಬೋದು, ನಾಟ್ ಜಸ್ಟ್ ಅನದರ್ ವ್ಲಾಗ್. ನೋಡ್ತಾ ಇರೋದು ಫುಲ್ ಖುಷಿ. ಲೈಫ್ ಹೆಂಗೆ ನೋಡಿ ಬ್ರೋ. ಅವತ್ತು ಇಲ್ಲಿಂದನೇ ರೈಡ್ ಹೊರಟಿದ್ವಿ, ಇದೇ ಥರ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೇ ಹೊರಟಿದ್ದು, ನಾವೇ ಒಟ್ಟಿಗೆ ಹೋದಾಗ ನಿಲ್ಸಿದ್ದು, ನಾವೇ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವತ್ತು KTMಗೆ ಹೋಗಿದ್ವಿ, ಇವತ್ತು ಟ್ರಯಮ್ ಜೊತೆ ಹೋಗ್ತಾ ಇದ್ದೀವಿ. ಅಷ್ಟೇ ಕಂಫರ್ಟಬಲ್ ಇದೆಯಾ? ಪರವಾಗಿಲ್ಲ. ಇಲ್ಲಿ ಒಳಗಡೆ ಕ್ಲಚ್ ಹಿಡ್ದಾಗ ಎಳೆಯುತ್ತೆ, ಬಟ್ ಅದು ಹಂಗೆ ರೂಢಿ ಮಾಡಿನೇ ಸರಿ ಹೋಗ್ಬೇಕು. ಅದು ಹಂಗೆ ಬಿಟ್ಟರೆ ಅದು ಹಂಗೇನೆ ಇರುತ್ತೆ. ಇದು ನಮ್ಗೊಂಥರ ಥೆರಪಿ. ಫಿಸಿಯೋಥೆರಪಿಗೆ ಹೋಗ್ತೀನಲ್ಲ, ಅವ್ರು ಅದೇ ಅಂದರು, ನೀವು ಹಂಗೆ ಬಿಟ್ಟು ಅದು ಹಂಗೆ ಬಿಟ್ಟರೆ ಅದು ಹಂಗೆ ವೀಕೆ ಆಗುತ್ತೆ. ಎಲ್ಲ ಸ್ವಲ್ಪ ಗೆಟ್ ಯೂಸ್ ಟು ಆಗಬೇಕು. ಅಂದರೆ ತುಂಬ ಓವರ್ ಸ್ಟ್ರೆಸ್ ಮಾಡಬಾರ್ದು. ಫಿಸಿಯೋಥೆರಪಿ ಅಲ್ವಾ ಅದು ಬೇರೆ. ಇದು ಕರೆಕ್ಟ್ ಇನ್ 1 ವೀಕಿಗೆ, ಇವತ್ತು ಏಪ್ರಿಲ್ 11, ಕರೆಕ್ಟ್ ಇನ್ 1 ವೀಕಿಗೆ 3 ತಿಂಗಳಾಗುತ್ತೆ. ಕರೆಕ್ಟ್ 3 months. 18 ಆಗಿದ್ದ ಲಾಸ್ಟ್, ಜನವರಿ 18 ಆಗಿದ್ದು. ಹೆಂಗೆ ಟೈಮ್ ಹೋಗುತ್ತೆ ನೋಡಿ ಬ್ರೋ. ನೋಡಿದಾಗ ನೆನ್ನೆ ಮೊನ್ನೆ ಅನಿಸ್ಬೇಕು. ನೋಡೋಣ, ಹೆಚ್ಚು ಕಮ್ಮಿ 3 ತಿಂಗಳಾದಮೇಲೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ದ ರೈಡ್. ಸೊ ಇದು ಸ್ಪೆಷಲ್ಲು, ಸೆಕೆಂಡ್ ಚಾನ್ಸು, ಏನಾದರೂ ಹೇಳ್ಬೋದು. ತುಂಬಾ ಏನೋ ಒಂಥರ ಫೀಲು ಡಿಫ್ರೆಂಟಾಗಿ ಹಿಟ್ ಆಗುತ್ತೆ ಮನಸ್ಸಲ್ಲಿ, ಅದನ್ನು ಥಿಂಕ್ ಮಾಡೋಕ್ಕೆ ಹೋದರೆ. ಬಿಕಾಸ್ ವಾಟ್ ಎವರ್ ದಟ್ ಯು ಹ್ಯಾವ್ ಗಾನ್ ಥ್ರೂ ಎವ್ರಿಥಿಂಗ್ ಎಲ್ಲ ಆದಮೇಲೆ ದಟ್ ಮತ್ತೆ ನಾವು ರೈಡ್ ಮಾಡ್ತಾ ಇದ್ದೀವಿ ಅನ್ನುವಾಗ ಅದ್ರದ್ದು ಫೀಲಿಂಗು ಬೇರೆ. ಇನ್ನೊಂದು, ಆಲ್ರೆಡಿ ನಾನು ಸತೀಶ್ ಅವರು ಮಾತಾಡ್ದಂಗೆ ಅವತ್ತು ಹೀಗೆ ರೈಡ್ ಹೊರಟಿದ್ದು, ಇದೇ ಗಾಡಿ ಹಿಂಗೆ ಹೊರಟಿದ್ದು ಇದೇ ಥರನೇ ಒಂದು ರಾಂಗ್ ವೇಯಲ್ಲಿ ಎಂಡ್ ಆಯಿತು. ಮತ್ತು ಅದೇ ಇದರಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಒಳ್ಳೆಯದಾಗಲಿ ಅಂತ. ಸೊ ಕೆಲವು ವಿಚಾರಗಳು ಬೇರೆ ಮಾತಾಡಬೇಕು. ಬಿಕಾಸ್ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ, ಬ್ರೋ ಇಷ್ಟು ಬೇಗ ರೈಡ್ ಸ್ಟಾರ್ಟ್ ಮಾಡಿದ್ರು ಅಂತ. ಬೇಗ ಇಲ್ಲ, 3 months ಆಗ್ತಾ ಬಂತ ಆ್ಯಕ್ಚುಲಾಗಿ ನಿಜ ಹೇಳ್ಬೇಕಂದ್ರೆ. ಬಟ್ ಏನಂದರೆ ನಮಗೆ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ. ಎಷ್ಟೊಂದು ಸರಿ ಇವಾಗ ಆವಾಗ ಅಂತ ಅನಿಸುತ್ತೆ, ಬಟ್ ಕೂತು ಸಫರ್ ಮಾಡುವಾಗ ಆ ದಿನಗಳನ್ನ ಕಳೆಯಲ್ವಲ್ಲ, ಅವಾಗಷ್ಟೇ ಅದು ಟೈಮು ಗೊತ್ತಾಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಬಟ್ ಇಟ್ಸ್ ಆಲ್ಮೋಸ್ಟ್ 3 months in 1 ವೀಕಿಗೆ. ಸೊ ನಾವು ಸ್ಲೋ ಆಗಿ, ಸ್ಟಡಿಯಾಗಿ, ಆರಾಮಾಗಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಸ್ಟಡಿಯಾಗಿ ಆಗುತ್ತೆ ಇಲ್ವಾ ಗೊತ್ತಿಲ್ಲ, ಬಟ್ ಸ್ಲೋ ಆಗಿ
ಆರಾಮಾಗಿ ಪ್ರೋಗ್ರೆಸಿವ್ ಆಗಿ ಎಷ್ಟಾಗತ್ತೆ ಅಷ್ಟು ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಸೊ ಈ ಒಂದು ಟೈಮಲ್ಲಿ ನಾನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಕು ಗುರು ಅನ್ಸ್ಬಿಡುತ್ತೆ ಎಟ್ ಟೈಮ್ಸ್. ನಿಜ ಲೈಫ್ನ ನಾವು ಎಷ್ಟು ಗ್ರ್ಯಾಂಡೆಡ್ ಆಗಿ ತೊಗೊತೀವಿ ಅಂದರೆ ಸ್ನೇಹಿತರೆ, ಲೈಫನ್ನ ತುಂಬ ಗ್ರ್ಯಾಂಡೆಡ್ ಆಗಿ ತೊಗೊತೀವಿ. ಏನಾದರೂ ಈ ಥರ ಸಫರ್ ಮಾಡಿದಾಗ ಅದು ನಮಗೆ ಗೊತ್ತಾಗತ್ತೆ. ನಿಜವಾಗ್ಲೂ ಹೇಳ್ತೀನಿ, ಇಂಡಿಪೆಂಡೆಂಟಾಗಿ ನಾವೇ ಓನಾಗಿ ಟ್ರಾವೆಲ್ ಮಾಡ್ಕೊಂಡು ಹಿಂಗೆಲ್ಲೋ ಒಂದು ಕಡೆ ಹೋಗ್ತೀವಿ, ನಮಗೆ ಆ ಕೇಪಬಿಲಿಟಿ ಇದೆ. ಕೆಪಾಸಿಟಿ ಅಲ್ಲ, ಕೇಪಬಿಲಿಟಿ ಅಂದರೆ ನಮ್ಮ ಕೈಯಲ್ಲಿ ಅದು ಮಾಡೋಕ್ಕಾಗ್ತಾ ಇದೆ ಈ ಒಂದು ಸಮಯದಲ್ಲಿ ಅಂತಂದರೆ, ಅದಕ್ಕಿಂತ ಲೈಫಲ್ಲಿ ನಿಮ್ಗೆ ಇನ್ನೇನು ಬೇಕು ಅಂತ ಅನಿಸಲ್ಲ. ನಾವು ತುಂಬ ಈಸಿಯಾಗಿ ಗ್ರ್ಯಾಂಡೆಡ್ ಆಗಿ ತೊಗೊತೀವಿ ಲೈಫಲ್ಲಿ. ಫಾರ್ ಎಕ್ಸಾಂಪಲ್ ಪ್ರಿವಿಲೇಜ್ ಅಂತ ಅನ್ಬೋದು. ನಮಗೆ ಒಂದು ಏನು ಪ್ರಿವಿಲೇಜ್ ಇರುತ್ತಲ್ಲ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ ಲೈಫಲ್ಲಿ. ಅದು ನಮಗೆ ಒಂದು ಪ್ರಿವಿಲೇಜ್ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕಿಂತ ಬೇರೆ ಏನು ಬೇಕಾಗೋದಿಲ್ಲ. ಅಂದರೆ ಇವಾಗ ನೋಡಿ, ನಾವು ಹಿಂಗೆ ಗಾಡಿ ಎತ್ಕೊಂಡು ಹೋಗೋದಿರ್ಬೋದು, ನಮ್ಮ ಅಪ್ಪ ಅಮ್ಮ ನಮಗೆ ಬೇಕಾದಾಗ ಇರೋದಿರ್ಬೋದು, ಬೆಳೆಯುವಾಗಿಂದನೇ ಇರ್ಬೋದು, ಇಲ್ಲ ದೊಡ್ಡವರಾದ್ಮೇಲೆ ಇರ್ಬೋದು ಒಂದು ಪಾಯಿಂಟಲ್ಲಿ. ಈ ಥರ ಕೆಲವು ವಿಚಾರಗಳು ಎಷ್ಟೊಂದು ಇರುತ್ತೆ. ಫೈನಾನ್ಷಿಯಲಿ ಒಂದು ನಮಗೆ ಸ್ಟೆಬಿಲಿಟಿ ಇರ್ಬೋದು. ನಿಮಗೇನು ಕೋಟಿ ದುಡ್ಡು ಮಾಡಿರ್ಬೇಕಂತಿಲ್ಲ. ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡೋದಕ್ಕೂ ಎಷ್ಟೊಂದು ಜನಕ್ಕೆ ಯೋಚನೆ ಮಾಡಬೇಕಂತ ಇರುತ್ತೆ. ಅದರಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಅನುಕೂಲ ಇರೋದು, ನಿಮ್ಮ ಹೆಲ್ತು, ನಿಮ್ಮ ಆರೋಗ್ಯ ಚೆನ್ನಾಗಿರೋದು, ಎಲ್ಲ ಲೈಫಲ್ಲಿ ಪ್ರಿವಿಲೇಜು. ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಕೂತ್ಕೊಂಡು ತಿನ್ನೋದು ಪ್ರಿವಿಲೇಜ್ ಅಲ್ಲ, ಇಟ್ಸ್ ಅ ಲಕ್ಸುರಿ. ಸೊ ನಾವು ಇವೆಲ್ಲ ಯೋಚನೆ ಮಾಡೋದಿಲ್ಲ. ಎಷ್ಟೊಂದು ಜನಕ್ಕೆ ಅದು ಇಲ್ಲದೆ ಇರೋರಿಗೆ ಅದರದ್ದು ಅರ್ಥ, ಅದರದ್ದು ಪ್ರಾಮುಖ್ಯತೆ ಗೊತ್ತಿರುತ್ತೆ. ಇವಾಗ ಯಾರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿರೋದಿಲ್ಲ ಅವರಿಗೆ ಗೊತ್ತು ಅದು ಏನು ಅಂತ. ಈ ಗಾಡಿ ಓಡಿಸ್ತಾ ಇದ್ದಿದ್ದು ಟೈಮು ಮತ್ತೆ ಓಡ್ಸೋಕ್ಕಾಗತ್ತೋ ಆಗಲ್ವೋ ಅನ್ನೋ ಕ್ವಶನ್ ಮಾರ್ಕ್ಗಳು ಎಷ್ಟೊಂದು ಇರುತ್ತಲ್ಲ ಲೈಫಲ್ಲಿ. ತುಂಬ ಜನಕ್ಕೆ ಆ ಸಿಚುವೇಶನ್ಸ್ ಫೇಸ್ ಮಾಡಿರ್ತಾರೆ, ಅವರಿಗೆ ಅದು ಏನು ಅಂತ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾವು ಈಸಿಗೆ ತೊಗೊಂಡಿರ್ತೀವಿ. ಒಂದೊಂದು ಊಟಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ, ಅವರಿಗೆ ಗೊತ್ತಿರುತ್ತೆ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಂತ. ಆರೋಗ್ಯದಿಂದ ಕೇಳೋದು ಎಷ್ಟೊಂದು ಸಫರ್ ಮಾಡ್ತಾ ಇರ್ತಾರೆ ಎವ್ರಿ ಸಿಂಗಲ್ ಮಿನಿಟ್, ಎವ್ರಿ ಡೇ. ಎಷ್ಟು ಫ್ಯಾಮಿಲಿಲಿರುತ್ತೆ ಅವೆಲ್ಲ. ನಿಜವಾಗ್ಲೂ ನಾವು ಗ್ರಾಂಟೆಡಾಗಿ ತೊಗೊಬಾರ್ದು. ಇರೋದಕ್ಕೆ ಖುಷಿ ಪಡಬೇಕು, ತೃಪ್ತರಾಗಬೇಕು ಕೆಲವು ಸರಿ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ದಿಸ್ ಮೊಮೆಂಟ್, ಈ ಒಂದು ಕ್ಷಣ ನನಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಆಗ್ತಾಯಿದೆ ಅಂತ ಹೇಳ್ಬೋದು. ಈ ಥರ ಅದು ಏನಕ್ಕೆ ಮಾಡ್ಕೊಂಡು ಸಾಯ್ತಾರೋ ದೇವ್ರಿಗೆ ಗೊತ್ತು. ನೋಡಿ ಯಾರ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವಿವಾಗ ರಿಕವರಿ ಸ್ವಲ್ಪ ಆಗಿದೆ, ನಮ್ದು ಒಂಥರ ನಡೀತಾ ಇದೆ. ಯಾರಾದ್ರು ಹಾಸ್ಪಿಟ್ಲಿಂದ ಸರ್ಜರಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ, ಈ ಥರ ಮಾಡಿಬಿಟ್ಟಿರ್ತಾರೆ ಹಂಗೆ. ಇಲ್ಲ ಪ್ರೆಗ್ನೆಂಟ್ಸು ಯಾರು ಈ ಥರ ಅವರೆಲ್ಲ, ಪ್ರೆಗ್ನೆನ್ಸಿ ಇರೋರೆಲ್ಲ ಓಡಾಡ್ತಾ ಇದ್ರೆ ಅದೆಲ್ಲ ಆ್ಯಕ್ಚುಲಿ ತುಂಬ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಆ ಥರ ಬೇಕಾದ್ರೆ ಒಂದು ಪ್ರಾಪರ್ ಅಂಶ ಹಾಕಿದ್ರೆ ಸ್ಲೋ ಮಾಡಿಬಿಟ್ಟು ಹೋಗ್ತಾರೆ. ಅದು ಹತ್ರ ಸ್ಲೋ ಮಾಡೋಂಗೂ ಇಲ್ಲ, ಫಾಸ್ಟಾಗಿ ಹೋಗಂಗೂ ಇಲ್ಲ. ಪ್ರಾಬ್ಲಮ್ ಏನಾಗುತ್ತೆ, ಕೆಲವ್ರು ಸ್ಲೋ ಮಾಡ್ತಾರೆ, ಕೆಲವ್ರು ಸ್ಲೋ ಮಾಡಲ್ಲ. ಆವಾಗ ಪ್ರಾಬ್ಲಮ್ ಆಗೋದು. ಏನಕ್ಕೆ ಆ ಥರ ಮಾಡ್ತಾರೋ ಇವರು, ಮಾಡೋ ಕೆಲಸ ನೆಟ್ಟಿಗೆ ಮಾಡಲ್ಲ. ಸೊ ಇದರಲ್ಲಿ ಸರ್ವಿಸ್ ನಾಟ್ ಡನ್ ಅಂತ ವಾರ್ನಿಂಗ್ಸ್ ತೋರಿಸ್ತಾ ಇದೆ. ಸೊ ಸರ್ವೀಸು ಈಗ ಇದಾದ ಮೇಲಿಂದ ನೆಕ್ಸ್ಟು ಮಾಡಿಸ್ಬೇಕು. ಸುಮಾರು ಜನ ಅಂದ್ಕೊಂತಾರೆ, ಬ್ರೋ ಯಾಕೆ ಮತ್ತೆ ರೈಡಿಂಗು? ದಿಸ್ ಈಸ್ ದ ಕ್ವಶನ್ ದಟ್ ಐ ನೀಡ್ ಟು ಆನ್ಸರ್. ತುಂಬ ಜನ ಯಾಕೆ ಮತ್ತೆ ರೈಡ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆದಮೇಲೂ ರೈಡ್ ಮಾಡಬೇಕಾ ನಿಮಗೆ ಅಂತ. ಅದು ಕೆಲವರು ಬೇಜಾರಿಂದ ಹೇಳೋದಿಲ್ಲ, ಒಂದು ಕನ್ಸರ್ನಿಂದ ಹೇಳ್ತಾರೆ. ಯಾಕೆ ರಿಸ್ಕು ಬೇಡ ಜೋಪಾನ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾರೆ. ಸೊ ಅದನ್ನು ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ನಾನು ಆಲ್ರೆಡಿ ನಂದು ಆಕ್ಸಿಡೆಂಟು ವಿಚಾರ ಎಲ್ಲ ಪೂರ್ತಿ ತಿಳಿಸೋ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ, ಯಾವುದು ವಿಚಾರ ಏನು ಅಂತ ಅಂದ್ಬಿಟ್ಟು. ಇನ್ ಕೇಸ್ ನೋಡಿಲ್ಲ ಅಂತಂದ್ರೂ ಒಂದು ಅಪ್ಡೇಟ್ ಥರ ಹೇಳ್ತೀನಿ. ಸಿ ಫಾರ್ ಮೀ ಈ ಥರ ಏನಾದರೂ ಒಂದು ಸಿಚುವೇಶನ್ ಆಗಿ ನನಗೆ ಅದರಿಂದ ನಾನು ಮುಂಚೆ ಥರ ಇರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಅದು ನನಗೊಂಥರ ಹಿಂಸೆ ಆಗುತ್ತೆ ಮನಸ್ಸಲ್ಲಿ. ಸೊ ಬಿಫೋರ್ ಎ ವ್ಲಾಗರ್ ಐ ಆಮ್ ಎ ರೈಡರ್. ಸೊ ವ್ಲಾಗಿಗೂ ಮುಂಚೆ ನಾನು ಒಬ್ಬ ರೈಡರು. ಸೊ ನನಗೆ ರೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಜೀವನದಲ್ಲಿ ವರ್ಸ್ಟ್ ಸಿಚುವೇಶನ್ನು, ವರ್ಸ್ಟ್ ಇದು ಬೇರೇನೂ ಇಲ್ಲ.
ಸೊ ಈ ಮೂಮೆಂಟಲ್ಲಿ ನಾನು ಬಂದು ವಾಪಸ್ ಈ ಥರ ನನಗೆ ರೈಡ್ ಮಾಡೋಕೆ ಆಗ್ತಾ ಇದೆ ಅಂದರೆ ನಾನು ಅದಕ್ಕಿಂತ ಲೈಫಲ್ಲಿ ಬೇರೇನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ನಾನು ಹೇಳ್ತಾ ಇರೋದು ನನಗೆ ಆಗಿರೋ ಇಂಜುರೀಸಿಂದ. ಸೊ ಇಷ್ಟು ನನಗೆ ಮಾಡೋಕ್ಕಾಗ್ತಿದೆ ಅಂತಂದರೆ ನನಗೆ ಎಟ್ ದ ಮೂಮೆಂಟ್ ಅಷ್ಟೇ ತುಂಬ ಸಮಾಧಾನ ಕೊಡುತ್ತೆ. ಹಾಗೆಯೇ ನನಗೆ ಇನ್ನೂ ಚೇತರಿಸ್ಕೊಡೋಕ್ಕೆ ಬೆಟರ್ ಆಗಬೇಕು ಅನ್ನೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಕಾರಣ ಹುಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವಾಗೂ ಫೈಟ್ ಮಾಡಬೇಕು, ಏನೇ ಸಿಚುವೇಶನ್ ಬರಲಿ ಫೈಟ್ ಮಾಡಬೇಕು. ನಾವು ಸಣ್ಣ ಮಕ್ಕಳಿದ್ದಾಗಿದ್ದನು ಬಿದ್ದರೆ ಹಂಗೆ ಇರೋದಿಲ್ಲ, ಎದ್ದು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಗಾಯ ಆಯಿತು ಅಂತ ಸುಮ್ಮನೆ ಕೂತ್ಕೊಳೋದಿಲ್ಲ. ಇದು ಹಾಗೇನೆ, ಗಾಯ ಆಯಿತು ಏಟಾಯಿತು ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಮುಂದೆ ಹೋಗೋಕ್ಕಾಗಲ್ಲ. ಬಟ್ ಸ್ಟಿಲ್ ಹುಷಾರಾಗಿರಬೇಕು, ಅದು ಕರೆಕ್ಟು. ನೀವು ಹೇಳ್ದಂಗೆ ನಾನು ಹುಷಾರಾಗಿರ್ತೀನಿ, ಕೇರ್ಫುಲ್ಲಾಗಿರ್ತೀನಿ. ಇವತ್ತು ಇದೆರಡು ರೈಡ್ ಮಾಡ್ತಾಯಿದ್ದೀವಿ. 400 ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು 400, ಅದು 350. ಸೊ ಪ್ರಾಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರದ್ದು ರಿವ್ಯೂ ಇರುತ್ತೆ. ಪೀಸ್ ಗುರು, ನೋಡಿ ನಿಮ್ಗೊಂದ್ಸಲ ಗಾಡಿ ತೋರಿಸ್ತೀನಿ. ನೋಡಿದ್ರು NS 400. ಸೊ ಸ್ನೇಹಿತರೆ ನೋಡಿ, ಎಷ್ಟೊಂದು ಟೈಮ್ ಆದಮೇಲೆ ಮತ್ತೆ ಈ ಗಾಡಿ ಓಡಿಸ್ಕೊಂಡು ಬಂದಾಗ ಏನೋ ಒಂಥರ ಸಮಾಧಾನ, ಗಾಡಿ ಓಡ್ಸೋಕ್ಕಾಗತ್ತೆ ಅಂತ. ಮೇಯ್ನ್ ನನಗೆ ಇದ್ದಿದ್ದು ಏನಂತಂದರೆ, ಈ ಗಾಡಿ ಓಡಿಸ್ಬೇಕಿದ್ರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸೊ ಮತ್ತೆ ಈ ಗಾಡಿಯಿಂದನೇ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಥರ ಆಯಿತು, ಒಂದು ಒಳ್ಳೆ ಫೀಲಿಂಗ್ ಸಿಕ್ತು ಅಂದರೆ ಲೈಫಲ್ಲಿ ಎಷ್ಟೋ ಬೆಟರ್ ಅನಿಸುತ್ತೆ. ಸೊ ಹಾಗಾಗಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಫ್ಯೂಚರಲ್ಲಿ ಅಂತ. ಬಟ್ ಗಾಡಿ ಏನೇನು ಚೇಂಜಸ್ ಆಗಿದೆ, ಏನೇನು ಅಪ್ಡೇಟ್ ಆಗಿದೆ, ಕೆಲವರು ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರ್ತೀರೋ ಅವರಿಗೆಲ್ಲ ಇನ್ಸ್ಟೆಂಟ್ ಅಪ್ಡೇಟ್ ಸಿಕ್ಕಿರುತ್ತೆ. ಬಟ್ ಎಲ್ಲರಿಗೂ ಈ ಅಪ್ಡೇಟ್ ಸಿಕ್ಕಿರೋದಿಲ್ಲ. ಸೊ ನಾನು ಒಂದು ಸಲ ರೆಡಿ ಮಾಡಿಸಿದಾಗ ಏನೆಲ್ಲ ಚೇಂಜ್ ಮಾಡಿದೆ ಒಂದು ನಿಮಗೆ ಹೈ ಲೆವೆಲಲ್ಲಿ ಒಂದಷ್ಟು ಡೀಟೇಲ್ಸ್ ಹೇಳ್ತೀನಿ. ಸೊ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದೆ, ಹಾಗೆಯೇ ನಿಮಗೆ ಕ್ಲಚ್ಚು, ಲಿವರು, ಇದು ಜೊತೆಗೆ ಕ್ರ್ಯಾಶ್ ಗಾರ್ಡು, ಆಮೇಲೆ ಫ್ರಂಟು ನಿಮಗೆ ಈ ಮಾಸ್ಕ್ದು ಈ ಸೈಡ್ ಬರುತ್ತಲ್ಲ ಇದನ್ನೆಲ್ಲ ಚೇಂಜ್ ಮಾಡಿದೆ. ಇಂಡಿಕೇಟರ್ ಚೇಂಜ್ ಆಗಿದೆ. ಆಮೇಲೆ ಇದು ಎಗೇನ್ದು ಗೇರ್ ಲಿವರು, ಈ ಪಾರ್ಟ್ ಇರ್ಬೋದು, ಸ್ಟ್ಯಾಂಡು, ಇವೆಲ್ಲ ಪ್ರತಿಯೊಂದು ಚೇಂಜ್ ಆಗಿದೆ. ಇದು ಚೇಂಜ್ ಆಗಿಲ್ಲ, ಬಟ್ ಸ್ಯಾರಿ ಗಾರ್ಡ್ ಚೇಂಜ್ ಮಾಡ್ಯಾರ. ನನಗೆ ಗೊತ್ತಿರಲಿಲ್ಲ ಸ್ಯಾರಿ ಗಾರ್ಡ್ ಆ್ಯಕ್ಚುಲಿ ಅವ್ರು ಚೇಂಜ್ ಮಾಡ್ತಾರಂತ. ಆಮೇಲೆ ಬಿಲ್ ಆಗಿದ್ರು, ಸುಮ್ಮನೆ ಅದೇನು ಬೇಕಾಗಿಲ್ಲ. ಸ್ಯಾರಿ ಗಾರ್ಡು, ಈ ಟೈರ್ ಅಗ್ಗರು ಎಲ್ಲದು ಪ್ರತಿಯೊಂದೂ ಆ್ಯಕ್ಚುಲಿ ಇವೆಲ್ಲದೂ ಚೇಂಜ್ ಆಗಿದೆ. ಸೊ ಗಾಡಿ ಹೊಸದಿದ್ದರಿಂದ ನನಗೆ ಏನಾರ ಸ್ವಲ್ಪ ಡ್ಯಾಮೇಜ್ ಇದೆ ಅಂದ್ರೂ ಅದನ್ನು ನನಗೆ ಹಂಗೆ ಇಟ್ಕೋಬೇಕಂತ ಒಂದು ಆ ಥಾಟ್ ಇರಲಿಲ್ಲ. ಸೊ ಪ್ರತಿಯೊಂದೂ ನಾನು ಏನಾಗುತ್ತೆ ಎಲ್ಲದೂ ಚೇಂಜ್ ಮಾಡಿಬಿಡಿ, ಏನಾರು ಡ್ಯಾಮೇಜ್ ಆಗಿದ್ರೆ ಅಂತ ಹೇಳಿ ಎಲ್ಲದೂ ಚೇಂಜ್ ಆಗಿದೆ. ಆಮೇಲೆ ಆ್ಯಕ್ಚುಲಿ ಇವಾಗ ಗಾಡಿ ಓಡಿಸ್ಕೊಂಡು ಬರಬೇಕಿದ್ರು ಚೆನ್ನಾಗಿ ಅನ್ನಿಸ್ತು. ಎಲ್ಲೂ ಏನು ತೊಂದರೆ ಇದೆ, ಇಶ್ಯೂಸ್ ಇದೆ, ಇಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂತ ಅನಿಸಿಲ್ಲ ಸೋ ಫಾರ್. ನೋಡೋಣ, ಇನ್ನೂ ಸ್ವಲ್ಪ ರೈಡ್ ಮಾಡಿದ್ಮೇಲೆ ನಮಗೆ ಐಡಿಯಾ ಸಿಗುತ್ತೆ. ಸದ್ಯಕ್ಕೆ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡ್ದಂಗೆ ಆರಾಮಾಗಿ ಓಡಿಸ್ತೀನಿ. ನಾನು ಏನು ಸ್ಟ್ರೆಸ್ ಮಾಡಿಕೊಂಡು ಫುಲ್ ಪುಷ್ ಮಾಡೋದಕ್ಕೆ ಅದಕ್ಕೆಲ್ಲ ಹೋಗಲ್ಲ. ಕೂಲಾಗಿ ಓಡಿಸೋಣ. ಫಸ್ಟು ಏನು ಹೇಳು, ಮರಳಿ ಬಂದ ಭಾಗ್ಯ ಅಂತ ಒಂಥರ ರೈಡ್ ಮಾಡೋಕ್ಕೆ ಸಿಕ್ಕಿರೋ ಚಾನ್ಸ್ನ ಚೂರೇ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಆ ಫೀಲ್ ಮಾಡ್ಕೊಂಡು ಹೋಗೋಣ. ಮುಂದೆ ಸಲ ರಶ್ ಮಾಡಿ ಏನೋ ಮಾಡಬೇಕಂತ ಹೋಯ್ತು ಅಂತಂದರೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಬಿಕಾಸ್ 3 ತಿಂಗಳು ನಾನು ಸುಮ್ಮನೆ ಕೂತಿದ್ದೆ, ಮಿಸ್ ಮಾಡ್ಕೊತಿದ್ದೆ. ಮತ್ತೆ ಚಾನ್ಸ್ ಸಿಕ್ಕಿದೆ, ಲೆಟ್ಸ್ ಎಂಜಾಯ್ ದಟ್ ಮೂಮೆಂಟ್ ಅಂತ ಹೇಳ್ತಾ ಮತ್ತೆ ರೈಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹಿಂಗಂತೀರಾ ಆಮೇಲೆ ಹಿಂಗಂತೀರಾ ನಿಧಾನವೇ ಪ್ರಧಾನ ಅಂತಾರೆ. ಬಟ್ ರಶ್ ಹೋಗಲ್ಲ, ಅದು ಟ್ರಿಪಲ್ ರಶ್ಶಿಂದ ರಶ್ ಹೋಗಲ್ಲ. ಜಸ್ಟ್ ಸ್ಪೀಡ್ 400 ಓಡಿಸ್ಕೊಂಬಂದ್ವಿ. ಇವಾಗ ಗೋಲ್ಡನ್ ರೋ ಓಡಿಸ್ತಾರೆ. ಆ್ಯಕ್ಚುಲಿ ಅದ್ರದ್ದು ರಿವ್ಯೂ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಬರುತ್ತೆ. ಹೇಗಿದೆ 350cc ಇಂಜಿನು ಎಲ್ಲ ಹೇಳ್ತೀನಿ, ನೋಡಿ ಮಿಸ್ ಮಾಡಿಬಿಡಿ. ಏನು ಚೇಂಜಸ್ ಇದೆ ಇಂಜಿನಲ್ಲಿ ಪ್ರತಿಯೊಂದು ಹೇಳಿದ್ದೀನಿ. ಸೊ ಇವಾಗ ಟೈಮ್ ಎಷ್ಟು, 8:15 ಅಲ್ಲ, 8:15. ಇದರಲ್ಲಿ ಟೈಮೆಲ್ಲ ಸ್ವಲ್ಪ ಸೆಟ್ ಮಾಡಬೇಕು. ಅದು ಓಡಿಸ್ಬಿಟ್ಟು ಇದು ಓಡಿಸ್ತಾರೆ, ಬೇರೆಯೇ ಫೀಲಿಂಗು. ಇದು ಇಂಜಿನು ಎರಡೂ ಬೇರೆ ಇದೆ, ಅದು ಬೇರೆ ಥರ. ಬಟ್ ಈವನ್ ಅದು ಸೌಂಡೆಲ್ಲ ಸ್ವಲ್ಪ ಬೇರೆ. ಅದು ಸ್ವಲ್ಪ ಕ್ರಿಸ್ಪು, ಇದು ಸ್ವಲ್ಪ ಬಾಸಿ. ನಿಮಗೆ ಹೆಂಗೆ ಇಷ್ಟ, ಕ್ರಿಸ್ಪಾಗಿದ್ರೆ ಇಷ್ಟನಾ, ಬಾಸಿ ಆಗಿರ್ಬೇಕಾ ಸೌಂಡು? ಸೊ ಇವಾಗ ತಿಂಡಿ ಮಾಡಿಲ್ಲ, ನಾವು ಫಸ್ಟ್ ಹೋಗಿ ತಿಂಡಿ ಮಾಡಬೇಕು. ಒಂದು ಥಿಂಗ್ ಏನು ಚೆನ್ನಾಗಿ ಅನ್ಸೋದಂದ್ರೆ ಅದರಿಂದ ಇದಕ್ಕೆ ಬಂದ ತಕ್ಷಣ ಇದರಲ್ಲಿ ಸ್ಪೋರ್ಟ್ಸ್ ಶಿಫ್ಟ್ ಕೊಟ್ಟಿದ್ದಾರೆ. ಸೊ ನೀವು ಕ್ಲಚ್ಲೆಸ್ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಸೊ ಅದು ಬೆಟರಾಗಿ ಫೀಲ್ ಆಗುತ್ತೆ. ಕೈಗೆ
ಎಷ್ಟು ಟಯರ್ಡ್ ಆಗುತ್ತೆ ಅಂತ ನೋಡಬೇಕು ಆ್ಯಕ್ಚುಲಿ ಇವತ್ತು. ಬಿಕಾಸ್ ಜಾಸ್ತಿ ಓಡಿಸಿಲ್ಲ, ಆದ್ರೂ ಯಾವಾಗೂ ಓಡಿಸ್ತೇನೆ ತುಂಬ ಲಾಂಗ್ ಟೈಮಾಗಿ, ಆಮೇಲೆ ಓಡಿಸಿದಾಗ ಅದು ಸ್ಟ್ರೆಸ್ ಎಷ್ಟಾಗುತ್ತೆ ಅಂತ ನೋಡಬೇಕು. ಒಂದು ಥಿಂಗ್ ನನಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗ್ತಾ ಇರೋದಂದರೆ ಅಡ್ಜಸ್ಟಬಲ್ ಲಿವರ್ಸ್ ಕೊಟ್ಟಿರೋದು ಹೆಲ್ಪ್ ಆಗ್ತಾ ಇದೆ. ಯಾಕೆಂದರೆ ನೋಡಿ, ಅದು ಇಂಜುರಿ ಆದಾಗ ಕೈ ಹಿಂಗೆ ಎಕ್ಸ್ಟೆಂಡ್ ಮಾಡೋದಿರುತ್ತಲ್ಲ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಇಲ್ಲಿ ಒಳಗಡೆ ಪೇಯ್ನ್ ಎಲ್ಲ. ಸೊ ಇದು ಅಡ್ಜಸ್ಟಬಲ್ ಲಿವರ್ ಕೊಟ್ಟಿರೋದ್ರಿಂದ ಬ್ರೇಕು ಕ್ಲಚ್ ಎರಡೂ ಆ್ಯಕ್ಚುಲಿ ಈಸಿ ಆಗ್ತಾಯಿದೆ ನನಗೆ. ಅದು ಕೆಲವು ಸರಿ ಅದೇ ಸ್ಮಾಲ್ ಥಿಂಗ್ಸು ನಮಗೆ ಇಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಯಾಕವತ್ತು ನೀನು ನನಗೆ ಹಂಗೆ ಮಾಡಿದೆ ಅಂತಲೇ ನನಗೆ ಸ್ವಲ್ಪ ಮನಸ್ಸಿಗೆ ನೋವು, ಬೇಜಾರು. ಬಟ್ ಏನು ಮಾಡೋದು, ರೈಡಿಗೆ ಒಂದು ಸ್ವಲ್ಪ ದಿನ ಮುಂಚೆ, ಒಂದು 4-5 ದಿನ ಮುಂಚೆ ಇರ್ಬೋದು, ಕರೆಕ್ಟ್ 1 ವೀಕ್ ಮುಂಚೆ ನಾನು ಮನೆ ಹತ್ರ ದೇವಸ್ಥಾನಕ್ಕೆ ಗಾಡಿ ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಯಾಕಂದರೆ ಈ ಥರ ಆಗಿತ್ತಲ್ಲ, ಮತ್ತೆ ಗಾಡಿನೂ ತೊಗೊಂಡೋಗಿ, ಅದು ಹೊಸ ಗಾಡಿ ಬೇರೆ, ಹಾಗಾಗಿ ಗಾಡಿನೂ ತೊಗೊಂಡೋಗಿ ಮನೆ ಹತ್ರ ದೇವಸ್ಥಾನಕ್ಕೆ ಗಣೇಶನ ಆಶೀರ್ವಾದ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋದು. ಇದೇ 3 months ಮುಂಚೆ 2 ಕೈಯೂ ಸರ್ಜರಿಯಾಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಹೆಲ್ಪ್ಲೆಸ್ ಸಿಚುವೇಶನಿಂದ ಇವಾಗ ಅದೇ ಕೈಗಳಿಂದ ಗಾಡಿ ಓಡಿಸೋಕ್ಕೆ ಇಷ್ಟ ಆಗ್ತಾಯಿದೆ ಅನ್ನೋದು ನನಗೆ ಎಷ್ಟೋ ಸಮಾಧಾನ. ಸೊ ಇವಾಗ ಮತ್ತೆ ಇನ್ನೊಂದು 2 weeks ಆದಮೇಲೆ ಇನ್ನೊಂದು ಎಕ್ಸ್ರೇ ಮಾಡ್ತಾರೆ. ಇವಾಗ ಆ ಎಕ್ಸ್ರೇ ಆದಾಗ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಕಂಡೀಷನಲ್ಲಿ ಇದೆ ಅಂತ ಅಂದ್ಬಿಟ್ಟು. ಸೊ ಆಗ ನನಗೆ ಆ್ಯಕ್ಚುಲಿ ಇನ್ನೂ ಪೀಸ್ ಆಫ್ ಮೈಂಡ್ ಇರುತ್ತೆ. ಕ್ಲೀನಾಗಿ ಎಷ್ಟು ಸ್ಟ್ರಾಂಗಾಗಿ ಕೂಡಿರೋದು ಅಷ್ಟೇ. ಸುಮ್ಮನೆ ಹ್ಯಾಲೋ ಥರ ಕೂಡಿರೋದಿದ್ದರೆ ಆವಾಗ ವರ್ಕಲ್ಲ. ಯೂಶ್ವಲಿ 1.5 month ಎಕ್ಸ್ರೇ ಮಾಡಿದಾಗ ಅಷ್ಟೇ ಇರುತ್ತೆ. ಇವಾಗ 3 months ಆಗ್ತಾ ಬಂದಾಗ ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಆ ಸ್ಟ್ರಾಂಗ್ ಆಗಬೇಕು, ಅದೇ ಇಂಪಾರ್ಟೆಂಟು, ಕೂಡ್ಕೊಂಡಿರೋದು ಮೂಳೆ. ಸೊ ಅವಾಗ ಸ್ಟ್ರಾಂಗಾಗಿ ಕೂಡ್ಕೊಂಡಿದೆ ಅಂತ ಬಂದರೆ ಗ್ರೀನ್ ಸಿಗ್ನಲ್ಲು ಓಡಿಸುವಾಗ ಮನಸ್ಸಲ್ಲಿ ಇನ್ನೂ ಒಂಥರ ಕಾನ್ಫಿಡೆನ್ಸು ನಮಗೆ ಜಾಸ್ತಿ ಇರುತ್ತೆ. ಇವಾಗ ಹೆಂಗೆ ಅಂದರೆ ಹಳ್ಳ ಈ ಥರ ಏನಾದ್ರು ಬಂದ ತಕ್ಷಣ ಸ್ವಲ್ಪ ನಾವು ಜಾಸ್ತಿ ಕಾನ್ಷಿಯಸ್ ಆಗಿಬಿಡ್ತೀವಿ. ಬಟ್ ಅದು ನೋಡಿ ಇನ್ನೂ ಚೆನ್ನಾಗಿದೆ, ಎಲ್ಲ ಬೆಟರ್ ಆಗ್ತಿದೆ ಅಂತ ಅನಿಸಿದಾಗ ಇನ್ನೂ ಈಸಿ ಅನಿಸುತ್ತೆ. ಏನು ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಸ್ನೇಹಿತರೆ ಈ ಟೈಮಲ್ಲಿ, ತುಂಬ ಥ್ಯಾಂಕ್ ಯು. ನೀವೆಲ್ಲರನ್ನು ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ನೋಡೋಣ ಇನ್ನೂ ಬೇರೆ ವಿಚಾರಗಳೆಲ್ಲ ಹೇಗಾಗುತ್ತೆ ಅಂತಂದ್ಬಿಟ್ಟು ನಿಮಗೆ ಎಲ್ಲ ಅಪ್ಡೇಟ್ಸ್ ಮಾಡ್ತೀನಿ. ಸೊ ಇವಾಗ ಈ ಅವಕಾಶ ಸಿಕ್ಕಿರೋದಕ್ಕೆ ನನಗೆ ಮನಸ್ಸಿಗೆ ಸಮಾಧಾನ ಇದೆ. ಹುಷಾರಾಗಿ ಓಡಿಸ್ತೀನಿ, ಇನ್ನೂ ಕೇರ್ಫುಲ್ಲಾಗಿರ್ತೀನಿ. V4ಗೆ ಬಂದಾಗ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ರೇ ಎಲ್ಲ ನೋಡಿ V4 ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮೇ ಬಿ ಇನ್ನೊಂದು ಮಂತ್ ಟೈಮ್ ತೊಗೊತೀನಿ. ಆಗ ನನಗೆ ಆ್ಯಕ್ಚುಲಿ ಇನ್ನೂ ಬೇರೆ ಥರ ಇದು ಬರುತ್ತೆ. ಬಿಕಾಸ್ ಅವೆಲ್ಲ ಪವರ್ಫುಲ್ ಗಾಡಿಗಳು, ತುಂಬ ಲೀಟರ್ ಕ್ಲಾಸ್ ಸೆಗ್ಮೆಂಟ್ ಓಡಿಸೋದಕ್ಕೆ ಅದು ಬೇರೆ ಥರನೇ ಸ್ವಲ್ಪ ಫಿಟ್ನೆಸ್ ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಟೈಮ್ ತೊಗೊಳ್ಳೋಣ ಇನ್ನೊಂಚೂರು. ಬಟ್ ಬಂದಾಗ ಯಾವ ಥರ ಫೀಲಿಂಗ್ ಇರುತ್ತೆ ನೋಡೋಣ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ನಾನು ಬಂದಿದ್ದು ರೈಡ್ ಮಾಡ್ತಾ ಇರೋದು ಖುಷಿ ಅನ್ನಿಸ್ತಾ ಈ ಗಾಡಿ ಜೊತೆಯಲ್ಲಿ ನನ್ನ ನೋಡಿ ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಆ್ಯಸ್ ಆಲ್ವೇಸ್, ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.